ಅನ್ನಭಾಗ್ಯ ಅಕ್ಕಿ ಯೋಜನೆ ವಿತರಣೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಅಕ್ಕಿ ಶಾರ್ಟೇಜ್, ಹಾಗಾಗಿ ಅಕ್ಕಿ ಬದಲು ರಾಗಿ ಕೊಡ್ತೀವಿ ಅಂತ ಈಗ ಹೊರಟಿರ್ತಕ್ಕಂತಹ ವಿಚಾರ. ಕೆಲವು ಕಡೆ ಅಂತೂ ಸರಬರಾಜು ಆಗ್ತಾ ಇಲ್ಲ, ವಿಪರೀತ ಕ್ಯೂ ಕಂಡು ಬರ್ತಾ ಇದೆ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗದಲ್ಲಿ. ಸೊ 10 kg ಬದಲಿಗೆ ಈಗ 4 kg ಅಕ್ಕಿ ಮಾತ್ರ ಪೂರೈಕೆ ಆಗ್ತಾ ಇದೆ. ಅನ್ನಭಾಗ್ಯ ಯೋಜನೆ ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಯವಾಗ್ಬಿಟ್ಟಿದೆ. ರಾಜ್ಯಾದ್ಯಂತ ಹಿಂಗಾಗಿದೆ. 10 kg ಅಕ್ಕಿ ಬದಲಿಗೆ 4 kg ಮಾತ್ರ ಕೊಡ್ತಾ ಇದ್ದಾರೆ. 10 kg ಕೊಡಬೇಕಾಗಿತ್ತು, 4 kg ಮಾತ್ರ ಕೊಡ್ತಾ ಇದ್ದಾರೆ. ಪಡಿತರ ಅಕ್ಕಿ ಕೊರತೆಯಿಂದಾಗಿ 6 kg ರಾಗಿ ವಿತರಣೆ ಆಗ್ತಾ ಇದೆ. 6 kg ರಾಗಿ, 4 kg ಅಕ್ಕಿ. ಮುಂದಿನ 2 ತಿಂಗಳು 4 kg ಅಕ್ಕಿ ಮಾತ್ರ ವಿತರಣೆ. ಮೇ ಮತ್ತು ಜೂನ್ ಕೂಡ ರಾಗಿಯನ್ನು ಕೊಡ್ತೀವಿ ಅಂತ. ನಿಮಗೆ ಅಕ್ಕಿ ಶಾರ್ಟೇಜ್ ಆಗೋದಕ್ಕೆ ಎಲ್ಲ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ನಾವೇ ಸುದ್ದಿ ಕೊಟ್ಟಿದ್ದೀವಿ ಮೊನ್ನೆ ಎಲ್ಲ. ಮೂಟೆಗಟ್ಟಲೆ ನೂರಾರು ಮೂಟೆ ಲಾರಿನಲ್ಲಿ ತೆಲಂಗಾಣ ಆಂಧ್ರಕ್ಕೆ ಸಾಗಿಸ್ತಾ ಇದ್ದಾರಂತೆ. ಮತ್ತು ಅಕ್ಕಿ ಶಾರ್ಟೇಜ್ ಆಗದೆ ಇನ್ನೇನಾಗುತ್ತೆ? ಅದು ಈಗ ಕೊಡ್ತಾ ಇರೋದೇನು ಕೇಂದ್ರ ಸರ್ಕಾರ ಕೊಡ್ತಿರೋ ಅಕ್ಕಿ, ರಾಜ್ಯದ ಅಕ್ಕಿ ಅಲ್ಲ. ರಾಜ್ಯದಿಂದ ಅಕ್ಕಿಯನ್ನು ಪೂರೈಕೆ ಮಾಡೋಕ್ಕೆ ಆಗ್ತಿಲ್ಲ ಇವ್ರ ಕೈಲಿ. ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿನೇ ಕೊಡೋಕ್ಕಾಗ್ತಿಲ್ಲ. ಹಾಗಾಗಿ ಇವಾಗ ಏನು ಮಾಡ್ತಾ ಇದ್ದಾರೆ, ರಾಗಿ ಕೊಡ್ತಾ ಇದ್ದಾರೆ. BPL ಕಾರ್ಡ್ದಾರರಿಗೆ ಒಬ್ಬರಿಗೆ 10 kg ಕೊಡಬೇಕು ಅಂತ ಇರೋದು. ಮನೆಯಲ್ಲಿ 4 ಜನ ಇದ್ದರೆ 40 kg ಕೊಡಬೇಕು ಇವರು. ಆದರೆ ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, 6 kg ರಾಗಿನೇ ಕೊಡೋದು, 4 kg ಅಕ್ಕಿ ಕೊಡೋದು. ಸಿದ್ದರಾಮಯ್ಯ ಅವರ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಸಂಕಷ್ಟ ಎದುರಾಗಿದೆಯಾ? ಈ ರೀತಿ ಒಂದು ಪ್ರಶ್ನೆ ಈಗ ಎಲ್ಲ ಕಡೆ ಉದ್ಭವ ಆಗಿದೆ. ಕಾರಣ ಏನು? ಅಕ್ಕಿ ಸರಿಯಾಗಿ ಸಿಗ್ತಿದೆಯಾ ಇಲ್ವಾ? ಇದ್ರ ಬಗ್ಗೆ ಪಬ್ಲಿಕ್ TV ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾನೀಗ ಬೆಂಗಳೂರಿನ ಒಂದು ನ್ಯಾಯಬೆಲೆ ಅಂಗಡಿ ಮುಂದೆ ಇದ್ದೀನಿ. ಇದು ಸಂಪಿಗೆ ಬಡಾವಣೆ ಅಂತ, ಹನುಮಾನ್ ಸ್ಟೋರ್ಸ್ ಅಂತ, ಸಂಪಿಗೆ ಲೇಔಟ್, ಪಟ್ಟೆಗಾರಪಾಳ್ಯ, ಬೆಂಗಳೂರು 79. ಇಲ್ಲಿ ಈಗ ಒಂದು ಬೋರ್ಡ್ ಹಾಕಿದ್ದಾರೆ ಕರ್ನಾಟಕ ಸರ್ಕಾರದ್ದು. ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಪಡಿತರ ಚೀಟಿ ಸದಸ್ಯರ ಆಹಾರ ಧಾನ್ಯ ವಿವರ ಮೇ ಮತ್ತು ಜೂನ್, ಅಂದರೆ ನಾವೀಗ ಮೇ ತಿಂಗಳಲ್ಲಿದ್ದೀವಿ. ಮೇ ಮತ್ತು ಜೂನ್ 2 ತಿಂಗಳ ಧಾನ್ಯನ ಒಟ್ಟಿಗೆ ಕಳಿಸುವಂಥ ಕೆಲಸ ಆಗಿದೆ. ಅದು ಕೇಂದ್ರ ಸರ್ಕಾರದ್ದು. ಪ್ರತಿ ತಿಂಗಳ ಪಡಿತರ ಇದೆ AY ಅಂತ ಏನಿದೆ, ಇದು ಅಂತ್ಯೋದಯ ಕಾರ್ಡ್ಗಳಿಗೆ. ಅವರಿಗೆ 21 kg ಅಕ್ಕಿ, 21 kg ರಾಗಿ, ಒಟ್ಟು 42 ಅಂತ್ಯೋದಯ ಕಾರ್ಡ್ಗಳು ಯಾರಿದ್ದಾರೆ ಅವರಿಗೆ 42 kg ರಾಗಿ ಮತ್ತು 28 kg ಅಕ್ಕಿ. 14 ಒಂದು ಕಾರ್ಡ್ ಒಬ್ಬರಿಗೆ 21 kg ರಾಗಿ ಕೊಡ್ತಾರೆ, 14 kg ಅಕ್ಕಿ ವಿತರಣೆ ಮಾಡ್ತಾರೆ. 2 ತಿಂಗಳು ಸೇರಿ 42 + 28 kg. ಆಮೇಲೆ PHH ಕೇಂದ್ರ ಪಡಿತರ ಚೀಟಿ ಸದಸ್ಯರಿಗೆ, ಅಂದರೆ ಕೇಂದ್ರ ಸರ್ಕಾರದ ಪಡಿತರ ಕಾರ್ಡ್ಗಳನ್ನ ಹೊಂದಿರುವಂಥವ್ರಿಗೆ 3 kg ಮೇ ತಿಂಗಳದ ರಾಗಿ, 3 kg ಜೂನ್ ತಿಂಗಳ ರಾಗಿ, ಒಟ್ಟು 6 kg ರಾಗಿ. ಮತ್ತು ಅಕ್ಕಿನೂ ಕೂಡ 2 kg, ಅಂದರೆ ಮೇ ಮತ್ತು ಜೂನ್ 10 kg ಕೊಡ್ತಿದ್ದಾರೆ. ರಾಜ್ಯ ಪಡಿತರ ಚೀಟಿ ಸದಸ್ಯರಿಗೆ 5 kg ಅಕ್ಕಿ + 5 kg ಅಕ್ಕಿ, ಅಂದರೆ 2 ತಿಂಗಳದು 10 kg ಅಕ್ಕಿನ ಕೊಡೋದಕ್ಕೆ ಇದಾಗಿದೆ. ಇನ್ನು ಇಲ್ಲಿ ಪಡಿತರ ವಿತರಕರಿದ್ದಾರೆ ಸರ್. ಸಾಕಷ್ಟು ಕನ್ಫ್ಯೂಷನ್ ಆಗ್ತಿದೆ ಜನರಿಗೆ. ಕೆಲವು ಕಡೆ ಬರೀ 5 kg ಅಕ್ಕಿ ಕೊಡ್ತಿದ್ದಾರೆ, ರಾಗಿ ಜಾಸ್ತಿ ಕೊಡ್ತಿದ್ದಾರೆ, ಸ್ಟಾಕ್ ಬರ್ತಿಲ್ಲ ಅಂತ ಮಾತುಗಳು ಬರ್ತಿದೆ. ಏನಾಗಿದೆ ಸರ್? ಆ್ಯಕ್ಚುಲಿ ಸ್ಟಾಕ್ ಇಲ್ಲ, ಸ್ಟಾಕ್ ಬರ್ತಾ ಇದೆ. 3 + 3 kg 6 kg ರಾಗಿ ಬರ್ತಾ ಇದೆ, 4 kg ಅಕ್ಕಿ ಬರ್ತಾ ಇದೆ ಸರ್. ನಮಗೆಲ್ಲ ಫುಲ್ ಸ್ಟಾಕ್ ಬಂದಿದೆ. ಇದು 10 kg ನೀವು ಹೇಳಿದ್ದು ಈಗ ಅದು ಸೆಂಟ್ರಲ್ ಗೌರ್ಮೆಂಟ್. ಹೌದು. ಸ್ಟೇಟ್ ಗೌರ್ಮೆಂಟ್ ಕಾರ್ಡ್ಗೆ ಯಾವ ಥರ ಕೊಡ್ತಿದ್ದಾರೆ? ಸ್ಟೇಟ್ ಕಾರ್ಡ್, ಅದರಲ್ಲಿ ಸೆಂಟ್ರಲ್ ಕಾರ್ಡು, ಸ್ಟೇಟ್ ಕಾರ್ಡ್ ಅಂತ ಇದೆ. ಸ್ಟೇಟ್ ಕಾರ್ಡ್ಗೆ ಫುಲ್ ಅಕ್ಕಿ ಬಂದ್ಬಿಡುತ್ತೆ, ಅದಕ್ಕೆ ರಾಗಿ ಬರಲ್ಲ. ಸೆಂಟ್ರಲ್ ಕಾರ್ಡ್ಗೆ 6 kg ರಾಗಿ, 4 kg ಅಕ್ಕಿ ಬರುತ್ತೆ. ಅನ್ನಭಾಗ್ಯ ಅಕ್ಕಿ ಈ ತಿಂಗಳು ಬಂದಿಲ್ಲ, ಮುಂದಿನ ತಿಂಗಳು ಬರುತ್ತೆ. ಅದಕ್ಕೆ ಮುಂದಿನ ತಿಂಗಳು ರಾಗಿ ಬರಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅನ್ನಭಾಗ್ಯ ಸೆಂಟ್ರಲ್ ಗೌರ್ಮೆಂಟ್ ಇದು ಬರಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಮುಂದಿನ ತಿಂಗಳಿಂದ ಇದಾಗುತ್ತೆ. ಈ ತಿಂಗಳದ 5, ನೆಕ್ಸ್ಟ್ 10 kg ಇದು ಕೊಡ್ತಾರೆ. ಅಂದರೆ ಸ್ಟಾಕ್ ಏನು ಸಮಸ್ಯೆ ಇಲ್ಲ ಅಂತಿದ್ದೀರಾ? ಇಲ್ಲ ಸರ್, ಸ್ಟಾಕ್ ಇದೆ. ನಮ್ಮಲ್ಲಿ ಏನು ಸ್ಟಾಕ್ ಸಮಸ್ಯೆ ಇಲ್ಲ ಸರ್. ನನ್ನ ಅಂಗಡಿದು ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಏನಾಗ್ತಿದೆ ಸರ್? ಜನ ಕ್ಯೂ ನಿಂತ್ಕೊತಿದ್ದಾರೆ. ಏನು ಸಮಸ್ಯೆ ಸರ್? ಸರ್, ಒಂದು ಕಾರ್ಡಿಗೆ 20 ರಿಂದ 20 ನಿಮಿಷದಿಂದ ಅರ್ಧ ಗಂಟೆವರೆಗೂ ಆಗುತ್ತೆ. ನಾನು ಬೆಳಿಗ್ಗೆ 6:30 ಬಂದಿರೋದು. ಇನ್ನೂ ಕರೆಕ್ಷನ್ ಕೊಡ್ತಾ ಇನ್ನೂ ಕಾರ್ಡವ್ರು ಇದ್ದಾರೆ. ಕಾರ್ಡವ್ರನ್ನ ಬೇಕಾದ್ರೆ ವಿಚಾರಿಸಿ ಸರ್. ಈ ತಿಂಗಳು 2 ಸಲ ಬಯೋಮೆಟ್ರಿಕ್ ಮಾಡ್ಕೋತಿದ್ದೀರಾ? ಹೌದು, 2 ಸಲ, ಮೇ ತಿಂಗಳದು ಮತ್ತು ಜೂನ್ ತಿಂಗಳದು ಇದು ಮಾಡ್ಕೊತಾ ಇದ್ದೀವಿ ಸರ್. ಬಯೋಮೆಟ್ರಿಕ್ ಬರೋ ತಿಂಗಳು ಮಾಡ್ಕೊಬೇಕು ಸರ್. ಬಯೋಮೆಟ್ರಿಕ್ ಮೇ ತಿಂಗಳದು, ಜೂನ್ ತಿಂಗಳದು ಮಾಡ್ಕೋಬೇಕು. ಓಕೆ. ಅಂದರೆ ಒಂದು ಕಾರ್ಡ್ ಆಗಕ್ಕೆ 20-25 ನಿಮಿಷ? ಹೌದು ಸರ್. ಸರ್, ಎಷ್ಟು ಗಂಟೆಯಿಂದ ಕಾಯ್ತಿದ್ದೀರಾ ಸರ್?